ಅಂಥ ವಿಚಾರನೇ ನಮ್ಮ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಯಾರು ಯಾರ್ದು ಈಗ ನಿಮ್ಮ ಮೀಡಿಯಾದವ್ರಿಗೆ ಏನು ಸುದ್ದಿ ಇಲ್ಲದೆ ಹೋದರೆ ಯಾರೋ ಒಬ್ರು ನಿಮ್ಮಲ್ಲೇ ಒಬ್ರು ಇಂಥದ್ದೊಂದು ಕ್ರಿಯೇಟ್ ಮಾಡಿ ಹಾಕ್ಬಿಡ್ತಾರೆ, ನೀವೆಲ್ಲ ಅದನ್ನೇ ಡಿಸ್ಪ್ಲೇ ಮಾಡ್ತೀರಿ. ನನ್ನ ಗಮನಕ್ಕೆ ಆ ವಿಚಾರನೇ ಇಲ್ಲ. ನೆನ್ನೇನು ಮಾತಾಡಿದ್ವಿ, ಯಾವ ಥರ ಕಾಂಪ್ರಮೈಸು ಇಲ್ಲ, ಜಗಳನೂ ಇಲ್ಲ. ಫಸ್ಟ್ ಅಂಥ ವಿಚಾರನೇ ನಮ್ಮ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಯಾರು ಯಾವ ಗನ್ಮ್ಯಾನ್ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ 5 ಜನ ಚೇಂಜ್ ಮಾಡಿದೆ ನಾನು. 5 ಜನ ಚೇಂಜ್ ಮಾಡಿದ್ದೀವಿ. ಯಾವ ಗನ್ಮ್ಯಾನ್ ಇದು ಏನು ವಿಚಾರ ಅಂತ ನನಗೆ ನನ್ನ ಗಮನಕ್ಕಾರು ಬರಬೇಕಲ್ವ. ಜಗಳ ಆದರೆ ನನ್ನ ಜೊತೆಲೇ ಇರ್ತಾರೆ. ಜಗಳ ಆದರೆ ನನಗೆ ಮಾಹಿತಿ ಇಲ್ಲದೆ ಜಗಳ ಆಗುತ್ತಾ? ಅಂಥದ್ದೆಲ್ಲ ಸುಳ್ಳು. ಆಮೇಲೆ ಯಾರು ಅವ್ರ ಜೊತೆ ನನ್ನ ಹತ್ರ ಬಂದಾಗ ಅವ್ರ ಜೊತೆ ಯಾರು ಬರ್ತಾ ಇರಲಿಲ್ಲ. ಅವ್ರು ಒಬ್ಬರು ಇಬ್ಬರು ಬರ್ತಿದ್ರು, ಹೋಗ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಯಾರು ಜೊತೆಲಿ ಬಂದಿಲ್ಲ. ಜಗಳ ಮಾಡೋ ಅಂಥವ್ರು ಬಂದೇ ಇಲ್ಲ. ಈಗ ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನೋ ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯತೆ. ಸೊ ಅದು ನೋಡೋಣ ಇನ್ನು ತನಿಖೆ. ಸೊ ಆ ಥರ ಏನಿಲ್ಲ ನೋಡಿ. ಇವಾಗ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದೋ ಯಾರನ್ನೋ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೇನ್ಸ್ ಮೇಲೆ ಬಿಡೋಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದರೆ ಇದು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದರಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಯಾವುದು ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದ್ದೀವಿ ಅದೇ ಅಷ್ಟೇ ಗೊತ್ತು ನಮಗೂ. ಆ ಥರ ಕೆಟ್ಟ ಮನಸ್ಸು ಅಲ್ಲ, ಕೊಲೆ ಮಾಡೋವಂಥ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ. ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಆ್ಯಂಡ್ ಟಫು ಅದಿದೆ. ಅಲ್ಲ ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ. ಅವಾಗ ಎಲ್ರಿಗೂ ಸತ್ಯಾಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್. ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ. ಯಾಕೆಂದರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಹಲ್ಲೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು, ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ಟರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ.